ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ. ಸೊ ಫ್ರೆಂಡ್ಸ್, ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಶಾಪಿಂಗ್ ಮಾಡಲಿಕ್ಕೆ ಅಂತೇಳಿ ಜಸ್ಟ್ ನನಗೆ ಮತ್ತು ನನ್ನ ಮಗಳಿಗೆ ಬಟ್ಟೆ ತರಬೇಕು ಅಂತ ಹೇಳಿ ನಾವು ಟೌನ್ಗೆ ಹೋಗ್ತಾ ಇದ್ದೀವಿ. ಸೊ ಗಾಡೀಲಿ ಬೈಕಲ್ಲೇ ಹೋಗ್ತಾ ಇರೋದು, ನಮ್ಮ ಬೈಕೇ ಇರೋದು. ಸೊ ಹಾಗಾಗಿ ಬೈಕಲ್ಲೇ ಹೋಗ್ತಾ ಇರೋದು. ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ನ್ಯೂ ಇಯರ್ ಅಂದರೆ ನಾಳೆ ನಡೆದಿದೆ, ಮಂಡೇದು, ಇದು ಸೋಮವಾರದ್ದು ವ್ಲಾಗ್ ಇದು. ಸೋಮವಾರ ನಾವು ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಹೋಗ್ತಾಯಿದ್ದೀವಿ. ಸೊ ಸ್ಕೂಲ್ಗೆ ಹೋದಾಗಲೇ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಅಂದರೆ ಕಾಟ ಕೊಡ್ತಾಳೆ, ಅಲ್ಲೆಲ್ಲ ಅಂಗಡೀಲಿ ತೊಗೊಳೋದಕ್ಕೆ ಬಿಡಲ್ಲ, ನಾವೇ ತೊಗೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಬೇಡ, ಅವಳು ಬಂದಮೇಲೆ ಅಂದರೆ ಅವಳು ಇಷ್ಟಪಡ್ತಾಳಲ್ವ, ಒಂದೊಂದು ಸಲ ನನಗಿದಿರಲಿ ಅದಿರಲಿ ಅಂತೇಳಿ ಹೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನೇನು 2 ಗಂಟೆಗೆಲ್ಲ ಬಂದುಬಿಡ್ತಾಳೆ ಸ್ಕೂಲಿಂದ. ಸೊ ಹಾಗಾಗಿ ಇನ್ನೇನು ಸ್ಕೂಲಲ್ಲೇ ಊಟ ಮಾಡ್ಕೊಂಡು ಬಂದಿರ್ತಾಳೆ. ಲೈಟಾಗಿ ಏನಾದರೂ ತಿನ್ನಿಸಿದ್ರೆ ಮನೇಲಿ ಸ್ವಲ್ಪ ಹಾಲು ಆ ಥರ ಏನಾದರೂ ಕೇಳ್ತಾಳೆ, ಕೊಟ್ಬಿಟ್ರೆ ಆರಾಮಾಗಿ ಹೊರಡ್ತಾಳೆ. ಅಂದರೆ ನಿದ್ದೆ ಮಾಡಬೇಕು ಅವಳು. ಒಂದೊಂದು ದಿನ ಮಲ್ಕೊಳ್ಳಲ್ಲ, ಒಂದೊಂದು ದಿನ ಮಲ್ಕೊತಾಳೆ. ಸೊ ಹೊರಗಡೆ ಹೋಗಬೇಕು ಅಂದರೆ ಖುಷಿ ಆಗುತ್ತೆ ಅವಳಿಗೆ. ಹೊರಗಡೆ ಏನಾದರೂ ಕೊಡಿಸ್ತಾರೆ ನನಗೆ ಏನಾದರೂ ಅಂತೇಳಿ, ಮಕ್ಕಳು ಅಂದಮೇಲೆ ಆಸೆ ಇದ್ದೇ ಇರುತ್ತಲ್ವ. ಸೊ ಅವಳು ಇನ್ನೇನು ಜಾಸ್ತಿ ಏನೂ ಕೇಳಲ್ಲ, ಯಾವಾಗಲೂ ಜ್ಯೂಸ್ ಕೇಳ್ತಾಳೆ, ಜ್ಯೂಸ್ ಬೇಕು ಅಂತ ಹೇಳಿ. ಸೊ ಅಷ್ಟೇ, ಇನ್ನೇನು ಕೇಳಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ, ಶಿರಾಗೇಟ್ ಮೇಲೇ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಮನೆಯವ್ರು ಬೈಕ್ ಓಡಿಸ್ತಾ ಇದ್ದಾರೆ. ಸೊ ನಾನು ಯಾವ ಥರ ತೊಗೊಬೇಕು, ಎಲ್ಲಿ ತೊಗೊಳ್ಬೇಕು, ಕೆಲವು ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ನೋಡಿದ್ದೆ. ಸೊ ಅದರಲ್ಲಿ ಅಲ್ಲೆಲ್ಲ ಹೋಗೋಣ ಅಂತ ಅಂದ್ಕೊಂಡೆ, ಹೋದ್ವಿ. ಬಟ್ ಅಲ್ಲೂ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಹೋದೆ. ಬಟ್ ನಂಗೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ. ಸೊ ಅಂತ ಹೇಳಿ ಇನ್ನೂ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗಬೇಕು ಯಾವುದು ಅಂತೇಳಿ ಕನ್ಫರ್ಮ್ ಇಲ್ಲ. ನನ್ನ ಮಗಳಿಗೆ ಮಾತ್ರ ಒಂದು ಅಂಗಡಿ ಫಿಕ್ಸ್ ಇದೆ, ಅಲ್ಲೇ ತೊಗೊಳ್ಳೋದು ನಾನು. ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಬಟ್ಟೆ. ತುಮಕೂರಲ್ಲಿ ಆಲ್ಮೋಸ್ಟ್ MG ರೋಡಲ್ಲಿ ಬಟ್ಟೆಗಳೆಲ್ಲ ಚೆನ್ನಾಗಿರುತ್ತೆ, ಕ್ವಾಲಿಟಿ ಬಟ್ಟೆಗಳ್ನ ನೋಡಿ ನಾವು ತೊಗೊಳ್ಬೋದು. ನಾನು ಆನ್ಲೈನಲ್ಲೆಲ್ಲ ತರಿಸ್ಲಿಕ್ಕೆ ಹೋಗಲ್ಲ. ಆವಾಗ ಮುಂಚೆ ಪಾಪು ಇದ್ದಾಗ ತರಿಸ್ತಾ ಇದ್ದೆ, ಬಟ್ ಇವಾಗ ತರಿಸ್ಲಿಕ್ಕೆ ಹೋಗಲ್ಲ. ಏನಾದರೂ ಬೇಕು ಅಂದರೆ ಅಂಗಡಿಲೇ ಹೋಗ್ಬಿಟ್ಟು ನನಗೆ ಕಣ್ಣು ಮುಂದೆನೇ ನೋಡಿಬಿಟ್ಟು ತೊಗೊಳ್ಳೋದೇ ನನಗೆ ಇಷ್ಟ ಆಗುತ್ತೆ. ಸೊ ನೀವು ಯಾವ ಥರ ತೊಗೊಳ್ತೀರಾ? ಬಟ್ಟೆ ಆನ್ಲೈನಲ್ಲಿ ಬುಕ್ ಮಾಡ್ತೀರಾ, ಅಂಗಡೀಲಿ ಹೋಗಿ ತೊಗೊಂಡು ಬರ್ತೀರಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಹತ್ರ ಬಂದ್ವಿ. ಇದು ಬಾಳೆಕಟ್ಟಿ ಏರಿ ಅಂತಾರೆ. ಸೊ ಇಲ್ಲಿಗನ ಬಂದಿದ್ದೀವಿ ನೋಡಿ. ಆಗಲೇ ನಾನಂತೂ ವೀಡಿಯೋ ಮಾಡ್ಕೊತಾ ಇದ್ದೀನಿ. ವೀಡಿಯೋ ಆನ್ ಮಾಡ್ಕೊಂಡು ಕೈಯಲ್ಲೇ ಇಟ್ಕೊಂಡಿದ್ದೆ. ನೋಡಿದವ್ರು ಏನು ಅಂದ್ಕೊತಿದ್ರೋ ಗೊತ್ತಿಲ್ಲ. ಏನು ಮಾಡೋದು, ಮಾಡೋಣ. ಏನಾದರೂ ವೀಡಿಯೋ ಬೇಕಲ್ಲ ಡೈಲಿ ಹಾಕೋದಕ್ಕೆ. ಸೊ ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ನೀವು ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತೇಳಿ ಕಮೆಂಟ್ಸ್ ಮಾಡಿ. ಸೊ ಫ್ರೆಂಡ್ಸ್, ಇದು ಬಸವಣ್ಣನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಂತಾರೆ ನೋಡಿ. ಆಂಜನೇಯ ಸ್ಟ್ಯಾಚು, ಆಂಜನೇಯ ಇದೆಯಲ್ಲ ತುಮಕೂರು. ಯಾರೆಲ್ಲ ಇಲ್ಲಿ ತುಮಕೂರವರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ನಾವು ತುಮಕೂರವರು ಅಂತ ಹೇಳಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರಿಗೆ. ಸೊ ಎಲ್ಲರೂ ಬೆಳೆದಿರೋರೇ ಬೆಳಿಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಹೊಸಬ್ರು ಕೂಡ ಬೆಳಿಬೇಕು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಜಾಸ್ತಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೇ ವಿಡಿಯೋನ ವಾಚ್ ಮಾಡ್ತಾ ಇರೋದು. ಸಬ್ಸ್ಕ್ರೈಬ್ ಆಗಿರೋರು ಸ್ವಲ್ಪ ಜನನೇ ವಾಚ್ ಮಾಡ್ತಾ ಇರೋದು. ಯಾಕಂದರೆ ನಮಗೆ ಗೊತ್ತಾಗುತ್ತೆ ಅಲ್ವಾ ಯಾರು ನೋಡ್ತಾ ಇದ್ದಾರೆ ವಿಡಿಯೋ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗುತ್ತಲ್ವ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಸೊ ಸ್ವಲ್ಪ ಫ್ರೀಯಾಗಿ ಇತ್ತು, ಅಷ್ಟೊಂದು ಏನು ರಶ್ ಇರಲಿಲ್ಲ. ಸ್ವಲ್ಪ ಫ್ರೀ ಇತ್ತು, ಅಂಗಡಿಗಳೆಲ್ಲ ಅಷ್ಟೊಂದು ರಶ್ ಇರಲಿಲ್ಲ. ಮಂಗಳವಾರ ಏನು ಬಟ್ಟೆ ತರಬೇಕು ಅಂದರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಹೋಗಬೇಕಾಗುತ್ತೆ. ಮಂಗಳವಾರನೂ ತರಬೇಕಾಗುತ್ತೆ, ಶುಕ್ರವಾರನೂ ತರಬೇಕಾಗುತ್ತೆ. ಇವಾಗ ಮೇ ಬಿ ನಾವು ಏನಾದರೂ ಅರ್ಜೆಂಟ್ ಕೆಲಸ ಇತ್ತು, ಸೋಮವಾರ ಆಗಲಿಲ್ಲ ಅಂದರೆ ಮಂಗಳವಾರನಾದರೂ ಹೋಗ್ಬೇಕಲ್ವಾ. ಸೊ ನಾವು ಸೋಮವಾರನೇ ಹೋಗಿದ್ವಿ. ಒಂದಿನ ಇದ್ದಂಗೆ ಬೇಡ, ಒಂದಿನ ಮುಂಚಿತವಾಗಿ ಹೋಗಿ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅಲ್ವಾ. ಬೇಗ ಅಂದರೆ ಮತ್ತು ನಾಳೆ ಏನು ಬೇಕಾದರೆ ಮನೇಲಿ ಏನಾದರೂ ಕೆಲಸ ಇರುತ್ತೆ, ಅದು ಇದು ಮಾಡ್ಕೊಳ್ಳೋದು ಆ ಥರ ಇರುತ್ತಲ್ವ. ಹಾಗಾಗಿ MG ರೋಡ್ಗೆ ಅಂತೂ ಬಂದು ಸೈಡ್ಗೆ ಹಾಕ್ಕೊತೀವಿ ನಾವು. ಮಾರುತಿ ಪ್ಲಾಜಾ ಒಳಗಡೆ ಗಾಡಿ ಹಾಕ್ಬಿಡ್ತೀವಿ. ಅಲ್ಲೇ ಹಾಕ್ಬಿಟ್ಟು ನಾವು ಓಡಾಡಿಕೊಂಡು ಏನು ಬೇಕೋ ಅದನ್ನು ತಗೊಂಡ್ಬಿಟ್ಟು ಬರ್ತೀವಿ.
ನೀವು ಎಲ್ಲಿ ಪಾರ್ಕಿಂಗ್ ಮಾಡ್ತೀರಾ ಎಲ್ಲ ನನಗೆ ಕಮೆಂಟ್ ಮಾಡಿ. ಯಾರಾದರೂ ತುಮಕೂರವರು ನಮ್ಮ ವಿಡಿಯೋ ಫ್ರೆಂಡ್ಸ್ ಆಲ್ಮೋಸ್ಟ್ ನೋಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು 2 ಸೆಲೆಕ್ಷನ್ ಅಂದರೆ ನ್ಯೂ ಇಯರ್ಗೆ ಅಂತ ತೊಗೊಂಡು ಬರ್ತೀನಿ. ಬಟ್ ನ್ಯೂ ಇಯರ್ಗೆ ಹಾಕ್ಕೊಳೋದಿಲ್ಲ. ನಾನು ಹಾಕ್ಕೊಂಡ್ರೆ ಹಾಕ್ಕೊತೀನಿ, ಎಲ್ಲಾದರೂ ಟೆಂಪಲ್ಗೆ ಹೋಗಂಗಿದ್ರೆ ಹಾಕ್ಕೊತೀನಿ, ಇಲ್ಲ ಅಂದರೆ ಹಾಕ್ಕೊಳಲ್ಲ. ಸೊ 2 ಮೆಟೀರಿಯಲ್ಸ್ ಅಂದರೆ ಡ್ರೆಸ್, ಒಂದು ಕುರ್ತಿ ಮತ್ತು ಪ್ಯಾಂಟ್ 2 ಬಂದಿದೆ, ತೊಗೊಂಡು ಬಂದಿದ್ದೀನಿ. ಅದನ್ನು ತೋರಿಸ್ಬೇಕು ಅಂತೇಳಿ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ನೀವು ನೋಡಿ. ನಾನು ತುಮಕೂರಲ್ಲೇ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದೇ ತರಹ ಅಂಗಡಿಗಳಲ್ಲಿ ಅಲ್ಲೆಲ್ಲ ತಗೊಳ್ಳಿಕ್ಕೆ ಹೋಗಲ್ಲ. ಸೊ ಯಾಕಂದರೆ ಸೈಜು ಅಡ್ಜಸ್ಟ್ ಆಗೋಲ್ಲ ನನಗೆ. ಅಲ್ಲಿ XXL ಅಂತ ಕೊಡ್ತಾರೆ, ಬಟ್ ಅದು ತೊಗೊಂಡು ಬಂದು ಹಾಕ್ಕೊಂಡ್ರು ಮತ್ತು ಅದು ನೀರಿಗೆ ಹಾಕಿ ಒಂದು ಸಲ ವಾಷಬಲ್ ಆಗ್ತಿದ್ದಂಗೆ ಅದು ಹಾಕ್ಕೊಳ್ಳಿಕ್ಕೆ ಬರೋಲ್ಲ. ತುಂಬಾ ಸೈಜ್ ವೇರಿಯೇಷನ್ ಆಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲೂ ತಗೊಳ್ಳಿಕ್ಕೆ ಹೋಗಲ್ಲ, ಟ್ರೆಂಡ್ಸಲ್ಲಿ ತೊಗೊಳ್ಳೋದಂಥದ್ದು ನಾನು. ಸೊ ತುಂಬಾ ವೆರೈಟೀಸ್ ಇರುತ್ತೆ, ನೀವು ಹೋಗಿ ತಗೊಳ್ಳಿ. ಮತ್ತು ತುಂಬಾ ಅಂದರೆ ಬಟ್ಟೆ ಕ್ವಾಲಿಟಿ ಅಂತ ಬಂದರೆ ತುಂಬಾ ಸ್ಮೂತ್ ಇರುತ್ತೆ ಬಟ್ಟೆ, ಮತ್ತು ತುಂಬಾ ಬಾಳಿಕೆ ಬರುತ್ತೆ. ಈ ಟಾಪ್ ಬಂದು 2 ಇಯರ್ಸ್ ಮೇಲಾಗಿದೆ ತೊಗೊಂಡು, ಬಟ್ ಎಷ್ಟು ವಾಷಬಲ್ ಮಾಡಿದ್ದೀನಿ. ಬಟ್ ಯಾವುದೇ ತರಹ ಒಂದು ಅಂದರೆ ಟೈಟ್ ಆಗೋದಿರ್ಬೋದು, ಸೈಜ್ ವೇರಿ ಆಗೋದಿರ್ಬೋದು, ಮತ್ತು ಬಟ್ಟೆ ಸ್ವಲ್ಪ ಏನಪ್ಪ ಒಂಥರ ಆಯಿತು ಆ ಥರ ಏನಿಲ್ಲ, ಚೆನ್ನಾಗಿದೆ. ಅಂದರೆ ಒಂದು ಸಲ ತಗೊಂಡ್ರೆ ಮತ್ತೆ ಲೈಫ್ ಲಾಂಗ್ ಅಲ್ಲೇ ತೊಗೊಳ್ಬೇಕು ಅನಿಸುತ್ತೆ. ಸೊ ನೀವೆಲ್ಲ ಯಾರೆಲ್ಲ ನನ್ನ ತುಮಕೂರಲ್ಲಿ ಇರೋರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ಥರ ಟಾಪ್ಸ್ ತೊಗೊಂಬಂದಿದ್ದೀನಿ, ಯಾವ ಥರ ಕುರ್ತಿ. ನಾನು ತಂದಿರೋದು 2 ಜೊತೆ, ಓಕೆನಾ. ಬನ್ನಿ. ಕಲರು ಇದು ಬಂದು ಪಿಂಕ್ ಕಲರ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಬಟ್ ಕಾಸ್ಟ್ಲಿ ಅನಿಸಿದ್ರೂ ಲೈಫ್ ಇದೆ. ಮಿನಿಮಮ್ 3-4 ಇಯರ್ಸ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ. ಇದ್ರದ್ದು ಬೆಲೆ ಇಲ್ಲೇ ಕಾಣಿಸ್ತಿದೆ, ಅದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ. 899 ರುಪೀಸ್, 900 ರುಪೀಸ್ ಬಿದ್ದಿದೆ ನೋಡಿ ಟಾಪ್. ಇದನ್ನು ಹೇಗೆ ಬಂದಿದೆ ಅಂತೇಳಿ ವಿಡಿಯೋ ಹಾಕ್ತೀನಿ, ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡಿ. ತುಂಬಾ ಚೆನ್ನಾಗಿದೆ. 3/4 ಬಂದಿದೆ ನೋಡಿ. ಈ ಥರ ಬೆಲ್ಟ್ ಬಂದಿದೆ ನೋಡಿ. ಬಟನ್ಸ್ ಅಂದರೆ 1 2 3 4 ಬಟನ್ಸ್ ಇದೆ. ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ಮೇಲೆ. ಇದಕ್ಕೆ ಪ್ಯಾಂಟ್ ಬಂದಿದೆ ನೋಡಿ, ಎಲಾಸ್ಟಿಕ್ ಪ್ಯಾಂಟು ನೋಡಿ. ಪಾಕೆಟ್ ಕೂಡ ಅವೈಲಬಲ್ ಇದೆ ನೋಡಿ. ಯಾರಾದರೂ ನಂತರ ಪಾಪು ಇರೋರು ಮೊಬೈಲ್ ಇಕ್ಕೊಬೇಕು, ಅಮೌಂಟ್ ಇಕ್ಕೊಬೇಕು ಅಂದರೆ ನೋಡಿ, ಪಾಕೆಟ್ ಇದೆ. ತುಂಬ ಇಷ್ಟ ಆಯಿತು ನನಗೆ, ಹಾಕ್ಕೊಂಡ್ರೆ ಎಷ್ಟು ಸ್ಮೂತಾಗಿರುತ್ತೆ ಅಂತ ಹೇಳಿ ನೋಡಿ. ಹಾಕ್ಕೊಂಡು ತೋರಿಸ್ತೀನಿ ನೋಡಿ, ಪಕ್ಕದಲ್ಲಿ ಬರುತ್ತೆ, ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಓಕೆನಾ. ನೋಡಿ ಫ್ರೆಂಡ್ಸ್, ಇನ್ನೊಂದು ನೋಡಿ, ಇದು ಒಂದು ಬ್ಲೂ ಕಲರ್ ಇದೆ ನೋಡಿ. ಇದು ಸ್ವಲ್ಪ ಹ್ಯಾಂಡ್ ವರ್ಕ್ ಬಂದಿದೆ. ನಾನೆಲ್ಲ ತಗೊಳ್ಳೋದು XXL, ಯಾಕಂದರೆ ಸೈಜು ಆಗೋಲ್ಲ, ಸೈಜ್ ಪ್ರಾಬ್ಲಮ್ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿ. ಅಂಗಡೀಲಿ XXL ಅಂತ ಕೊಟ್ಟರೆ ಫ್ರೀ ಸೈಜ್ ಅಂತ ಹೇಳ್ತಾರೆ, ಬಟ್ ಅದು ನಮ್ಗೆ ಅಂದರೆ ಆ ಟೈಮಲ್ಲಿ ಆಗುತ್ತೆ. ಮತ್ತೆ ಇನ್ನೊಂದು ಸಲ ನಾವು ವಾಶ್ ಮಾಡಿ ಹಾಕ್ಕೊತೀವಿ ಅಂದರೆ ಖಂಡಿತ ಆ ಟಾಪ್ ಆಗಲಿ ಕುರ್ತಿ ಆಗಲಿ ನಮ್ಗೆ ಆಗೋಲ್ಲ ನೋಡಿ. ಇದನ್ನು ಎಷ್ಟು ವರ್ಷ ಆದರೂ ಹಾಕ್ಕೊಳ್ಳಿ ಏನೂ ಆಗೋಲ್ಲ. ಅದೇ ಥರ ಬಟ್ಟೆ ಮಾತ್ರ ನೋಡಿ ಎಷ್ಟು ಸ್ಮೂತಾಗಿದೆ. ನೀವು ಕೂಡ ಬೈ ಮಾಡಿ. ಇದಕ್ಕೂ ಪ್ಯಾಂಟ್ ಬಂದಿದೆ ನೋಡಿ, 3/4 ಇದು ಸ್ಲೀವು ನೋಡಿ. ಪ್ಯಾಂಟ್ ಇದೆ, ಇದಕ್ಕೂ ಎಲಾಸ್ಟಿಕ್ ಪ್ಯಾಂಟು, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಹಾಕ್ತೀನಿ ನೋಡಿ ಹಾಕ್ಕೊಂಡಿರೋದು. ಸೊ ಓಕೆ.
ಓಕೆ ಫ್ರೆಂಡ್ಸ್, ಈಗ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.